ನೀಲೂರು ಗ್ರಾಮದ ಸರ್ಕಾರಿ ಬಿಸಿಎಂ ವಸತಿ ನಿಲಯದಲ್ಲಿ ಸೂಕ್ತವಾದ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿಯ ಬಿಸಿಎಂ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಭಾರತೀಯ ಯುವ ಸೈನ್ಯ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಇರುವ ಬಿಸಿಎಂ ವಸತಿ ಶಾಲೆಯಲ್ಲಿ ಯಾವುದೇ ರೀತಿಯಾದಂತಹ ಸೂಕ್ತ ವ್ಯವಸ್ಥೆ ಇಲ್ಲ. ಮೂಲಭೂತ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಟ ನಡೆಸುತ್ತಿದ್ದಾರೆ. ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲಿ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಬಿಸಿಎಂ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನ ಭಾರತೀಯ ಯುವ ಸೇನೆ ವತಿಯಿಂದ ಮಾಡಲಾಯಿತು. ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದ ವಾರ್ಡನಿಗೆ ವಜಾಗೊಳಿಸಲೇಬೇಕು. ಎಲ್ಲಿವರೆಗೆ ಹೋರಾಟ? ಕಲ್ಯಾಣಾಧಿಕಾರಿಗಳು ಬರಲೇಬೇಕು. ಕಲ್ಯಾಣಾಧಿಕಾರಿಗಳು ಬರಲೇಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಲಾಠಿ ಬರಲಿ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಚಿಂಚನ್ಸೂರ್ ಅವರು ಮಾತನಾಡಿ, ವಸತಿ ಶಾಲೆಯಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯ ಇಲ್ಲ. ಇದರಿಂದ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ವಸತಿ ಶಾಲೆಗೆ ಆಗಮಿಸುತ್ತಿಲ್ಲ ಎಂದು ಆರೋಪ ಮಾಡಿದ್ದಾರೆ. ನೀಲೂರು ಗ್ರಾಮದಲ್ಲಿ ಇವತ್ತು ದೇವರಾಜ ಅರಸು ಹಿಂದುಳಿದ ವರ್ಗ ಅಂತೇಳಿ ಇವತ್ತು ಹಾಸ್ಟೆಲ್ ಇದೆ. ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹಲವಾರು ಬಗೆ ಇವತ್ತು ಅಫಜಲ್ಪುರ ತಾಲೂಕಿನ ಇವತ್ತು ಹಿಂದುಳಿದ ವರ್ಗ ಅವರಿಗೂ ತಾಲೂಕಾಧಿಕಾರಿಗಳನ್ನು ಅರ್ಜಿ ಕೊಟ್ಟಿದ್ರು ಕೂಡ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅವರಿಗೂ ಅರ್ಜಿ ಕೊಟ್ಟಿದ್ದು ಇವತ್ತು ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದ್ದಾರೆ. ಇವತ್ತು ನಮ್ಮ ಅಲ್ಲಿ ಇರ್ತಕ್ಕಂಥ ಮಹಿಳಾ ಜಿಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಇವತ್ತು ನೀಲೂರು ಗ್ರಾಮಕ್ಕೆ ಹೋಗಿ ಅಲ್ಲಿ ಅಲ್ಲಿ ಏನು ವಾರ್ಡನೇ ಬರಲ್ಲ. ಅಲ್ಲಿ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ತಿಂಗಳಿಗೆ 2-3 ಸಲ ಬರ್ತಾನೆ. ಮತ್ತು ಇನ್ನೊಂದು ಅಲ್ಲಿ ಇರ್ತಕ್ಕಂಥ ಮಕ್ಕಳು ಊರನವೇ ಅಲ್ಲಿ ಇರ್ತಕ್ಕಂಥ ನೀಲೂರು ಗ್ರಾಮದಲ್ಲಿ ವಾರ್ಡನೇ ಏನು ಮಾಡಿದಾನಂದರೆ ಇವತ್ತು ಅಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಇಲ್ಲಿ ಅಧಿಕಾರಿಗಳು ನೋಡ್ಬೋದು. ಇವತ್ತು ಜಿಲ್ಲಾ ಹಿಂದುಳಿದ ವರ್ಗ ಕಲ್ಯಾಣಾಧಿಕಾರಿಗಳು ಇವತ್ತು 12 ಆಗುತ್ತೆ ಟೈಮ್, ಆದ್ರೂ ಕೂಡ ಇವರು ಇವತ್ತು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಇವತ್ತು ಯಾವ ಥರ ನಿರ್ಲಕ್ಷ್ಯ ಅಂತಂದರೆ ಇಲ್ಲಿ ಬಂದು ಗ್ರಾಮದಲ್ಲಿ ಮಕ್ಕಳಿಗೆ ಇವತ್ತು ಏನು ಸರ್ಕಾರದಲ್ಲಿ ಬರ್ತಕ್ಕಂಥ ಇವತ್ತು ಊಟ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ವಸತಿ ಸೌಲಭ್ಯ ಆಗಿರ್ಬೋದು. ಮೊದಲು ಹೇಳ್ತೀನಿ, ಊಟ ಒಂದು ಕಡೆ ಉಳಿತು. ಇವತ್ತು ಅಲ್ಲಿ ನೀರೇ ಇಲ್ಲ. ಇವತ್ತು ನೀರು ಕೊಡಲ್ ನಿಂತು ನೀರುಗಳು ತಂದು ಇವತ್ತು ಅಲ್ಲಿ ಕುಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮಕ್ಕಳು ಇವತ್ತು ಕಡು ಬಡದಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಹಳ್ಳಿಗಳು ಮಕ್ಕಳು ಇವತ್ತು ಕಡು ಬಡತನದಿಂದ ಇವತ್ತು ರೇಖೆಯಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ 15 ಮಕ್ಕಳು ಇದ್ದಾರೆ ಸರ್. ಅಲ್ಲಿ ಇವತ್ತು ಒಂದು ಹಾಸ್ಟೆಲ್ ಅಂದರೆ ಸುಮಾರು 100 ಮಕ್ಕಳು ಇರಬೇಕು. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ದಾಮಿ ಕಡೆಯವು ಇದ್ದಾವೆ ಭಾಳಷ್ಟು. ಇವತ್ತು ಬೆಡ್ಶೀಟ್ ಇಲ್ಲ. ಇವತ್ತು ಮಂಕೋಲಿಕ್ಕೆ ಇವತ್ತು CC ಕ್ಯಾಮ್ರಾ ಇವತ್ತು ಕಳ್ಳತನ ಆಗ್ತಾ ಇದೆ ಭಾಳಷ್ಟು. ನೀಲೂರು ಹಾಸ್ಟೆಲ್ನಲ್ಲಿ ಒಂದು CC ಕ್ಯಾಮ್ರಾ ವ್ಯವಸ್ಥೆ ಇಲ್ಲ, ಗ್ರಂಥಾಲಯ ಇಲ್ಲ. ಇವತ್ತು ತಕ್ಷಣವೇ ಅಲ್ಲಿ ಇರ್ತಕ್ಕಂಥ ವಾರ್ಡನ್ಗೆ ಇವತ್ತು ನಿರ್ಲಕ್ಷ್ಯ ಧೋರಣ. ಇವತ್ತು ನಮ್ಮ ಮಹಿಳಾ ಅಧ್ಯಕ್ಷರು ಅಲ್ಲಿ ಹೋಗಿ ಇವತ್ತು ಏನು ಸಮಸ್ಯೆ ಅಂತ ಕೇಳಿದರೆ ಕೂಡ ಇವತ್ತು ನಿರ್ಲಕ್ಷ್ಯ ಧೋರಣ. ಇವತ್ತು ಬಂದಿಲ್ಲ, ಇವರು ಬರೋವರೆಗೂ ನಾನು ಹೇಳೋದಿಲ್ಲ. ಇವತ್ತು ಸತ್ಯಾಗ್ರಹ ಇಲ್ಲೇ ಕುಂಡ್ರಿತು. ಮತ್ತು ಇನ್ನೊಂದು ಏನಂದರೆ ತಕ್ಷಣವೇ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಇವತ್ತು ತಾಲೂಕಾಧಿಕಾರಿ ಆಗಿರ್ಬೋದು ಮತ್ತು ಈ ಜಿಲ್ಲಾಧಿಕಾರಿಗಳು ತಕ್ಷಣವೇ ಅಲ್ಲಿ ಹೋಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಮೊದಲು CC ಕ್ಯಾಮ್ರಾ ವ್ಯವಸ್ಥೆ ಮಾಡಬೇಕು. ಇಲ್ಲವಾದರೆ ತಕ್ಷಣವೇ ವಾರ್ಡನ್ಗೆ ಸಸ್ಪೆಂಡ್ ಮಾಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿತ್ಯ ನಿರಂತರ ಇರುತ್ತೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಮತಿ ಸವಿತಾ ಆರ್ ತೀರ್ಥಕರ್ ಮತ್ತು ಮಾಲಾಶ್ರೀ ಅವರು ಸಮಸ್ಯೆ ಬಗ್ಗೆ ಹೇಳಲು ಹೋದರೆ ವಾರ್ಡನ್ ಮನ ಬಂದಂತೆ ಮಾತನಾಡುತ್ತಿದ್ದಾರೆ. ಆದ್ದರಿಂದ ಅವರನ್ನ ವಜಾಗೊಳಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದೆಂದು ತಿಳಿಸಿದರು. ಇಲ್ಲಿ ನೀಲೂರು ಗ್ರಾಮದ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ ವಾರ್ಡನ್ ಅಸ್ತವ್ಯಸ್ತ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ಕುಡಿಯಲು ನೀರಿಲ್ಲ, ಹಾಗಾಗಿ ಮತ್ತು ಮಕ್ಕಳಿಗೆ ಹಾಸಿಗೆ ಇಲ್ಲ, ಬೆಡ್ಶೀಟ್ ಇಲ್ಲ, ಶೌಚಾಲಯ ಇಲ್ಲ. ತುಂಬ ಕಷ್ಟದಲ್ಲಿ ಮಕ್ಕಳು ಬದುಕುತ್ತಾ ಇದ್ದಾರೆ. ಹಾಗೂ ಅವರು ಮನ ಬಂದಂತೆ ಕೆಲಸಗಳಿಗೆ ತೊಗ್ತಾ ಇದ್ದಾರೆ, ಮನ ಬಂದಂತೆ ಬಿಡಿಸ್ತಾ ಇದ್ದಾರೆ ಅವರಿಗೆ. ಹಾಗಾಗಿ ಇದರ ಬಗ್ಗೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕಂತ ಹೇಳ್ತೀನಿ.
ಮಾಡಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ, ಸತ್ಯಾಗ್ರಹ ಕುಂಡಿರ್ತೀವಿ ರೀ, ಎಲ್ಲ ಮಾಡ್ತೀವಿ. ವಜಾಗೊಳಿಸಿ ಅವ್ರಿಗೆ ತಕ್ಷಣನೇ ವಜಾಗೊಳಿಸ್ಬೇಕು. ನೀಲೂರು ಗ್ರಾಮದ ವಾರ್ಡನಿಗೆ ನಾವು ಮಾತಾಡಕ್ ಹೋದಾಗ ಅವರು ಮನ ಬಂದಂತೆ ನಾವು ಮಾತಾಡ್ಯಾರಿ. ಅವ್ರು ನೀವು ಏನ್ ಮಾಡ್ಕೋರಿ, ಕೇಸ್ ಮಾಡ್ಕೋರಿ, ನಾವ್ ಎಲ್ಲದಕ್ಕ ರೆಡಿ ಇದೀವಿ ಅಂತ ಆ ತರ ಎಲ್ಲ ಮಾತಾಡ್ಯಾರ. ಹಾಗಾಗಿ ತಕ್ಷಣನೇ ವಜಾಗೊಳಿಸ್ಬೇಕು ಅವ್ರಿಗೆ. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ. ಸವಿತಾ ರೀ. ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ ದೇವರಾಜ್ ಅರಸ್ ಮ್ಯಾಟ್ರಿಕ್ ವಸಂತಿ ನಿಲಯ ಅಲ್ಲಿ ನಾವು ಮೇಡಮ್ ಅವರು ಹೋಗಿದ ತಕ್ಷಣ ಅಲ್ಲಿ ವಾರ್ಡನ್ ಇಲ್ಲ ಅಥವಾ ಇದು ಯಾವ ಹುಡುಗರಿಲ್ಲ, ಅಡ್ಗೆ ಮಾಡಕ್ಕಂತ ಕೆಲಸದವ್ರಿಲ್ಲ. ಆಯ್ತಪ್ಪ ಅಂದ್ರೆ ಈಗ ಅಲ್ಲಿ ನೀರಿಂದ ಭಾಳ ತೊಂದರೆ ಆಯ್ತು. ಒಂದು ಹುಡುಗ ಅಲ್ಲಿ ನೀರು ತರ್ಲಕ್ಕ ವಾರ್ಡನ್ ಇಟ್ಕೊಂಡಿದ್ದಾರೆ. ಅದು ಯಾವ ರೀತಿ ಇಟ್ಕೊಂಡು ಇನ್ನೊಬ್ಬರು 10 ವರ್ಷಲಿಂತ ಒಬ್ಬಾಕಿ ಕಮಲಾಬಾಯಿ ಅಂತ ಹೇಳಿ ಡ್ಯೂಟಿ ಮಾಡ್ತಾ ಇದ್ದಾರೆ ಅಲ್ಲಿ. ಅದು ಆ ಶಾಲೆ ಒಳಗಡೆ ಹಾಸ್ಟೆಲ್ ಒಳಗಡೆ ನೀಲೂರು ಹಾಸ್ಟೆಲ್ ಒಳಗಡೆ ಆ ಹುಡುಗಂದು ಒಳಗಡೆ ಇದ್ದ ಪೇಮೆಂಟ್ 15,000 ರೂಪಾಯಿ ಅದಂತ್ರಿ ಹುಡುಗ. ಆ ಹುಡುಗಂದು ಪೇಮೆಂಟ್ ಒಳಗಡೆ ನೀಲಮ್ಮ ಅನ್ನೋಕ್ಕಿಗೆ 3,000 ರೂಪಾಯಿ ಕೊಡ್ತಿದ್ದಾರೆ ಅವ್ರು. ಆದರೆ ಯಾವ ರೀತಿ ಕೊಡ್ತಿದ್ದಾರೆ ಅಂತ ಅದು ಗೊತ್ತಿಲ್ಲ. ನಾವು ಕೇಳಕ್ಕೆ ಹೋದಾಗ ವಾರ್ಡನ 2 ಸಲ ಹೋಗಿ ಹುಡುಗರು ಅದಾರ ಇಲ್ಲಿ ಅಂತ ಹೇಳ್ತಾರೆ. ಸದ್ಯಕ್ಕೆ ಅಲ್ಲಿ ನೋಡ್ತಾ ಇದ್ರೆ ಒಂದು 10-15 ಹುಡುಗರು ಅಷ್ಟೇ ಅದಾವ್ರು. CC ಕ್ಯಾಮ್ರಾ ಇಲ್ಲ, ನೀರಿಂದ ವ್ಯವಸ್ಥೆ ಇಲ್ಲ, ಬಾತ್ರೂಮ್ ಇಲ್ಲ, ಅವ್ರಿಗೆ ಮನ್ಕೊಳಕ್ಕೆ ಬೆಡ್ ಇಲ್ಲ. ಹಾಗಾಗಿ ನಾವು ಕೇಳಕ್ಕೆ ಹೋದ್ರೆ ವಾರ್ಡನ ಫೋನಲ್ಲಿ ಮಾತಾಡಿದ್ದಾರೆ. ಅವರು ಉಲ್ಟಾ ನಮ್ಮ ಮೇಲೆ ಏನು ಹೇಳ್ತಿದ್ದಾರೆ ಅಂದರೆ ಕಂಪ್ಲೇಂಟ್ ಮಾಡ್ತೀವಿ ನಿಮ್ಮ ಮೇಲೆ, ನೀವು ಏನು ಮಾಡ್ಕೋರಿ, ಯಾವ ಅಧಿಕಾರಲಿಂತ ಬಂದಿರಿ, ಯಾರು ಕೊಟ್ಟರೆ ನಿಮಗೆ ಹಕ್ಕ ಈ ರೀತಿ ನನ್ನ ಹಾಸ್ಟೆಲ್ ಒಳಗೆ ಬರಬೇಕಾದ್ರೆ ಪರ್ಮಿಷನ್ ತೊಗೋಬೇಕಂತ ಹೇಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮೇಲೆ ಕಂಪ್ಲೇಂಟ್ ಸಹ ಮಾಡ್ತೀನಿ ಅಂದರೆ ಅವ್ರು ಯಾವ ರೀತಿ ಮಾಡಲಿ. ನಮ್ಮದು ಏನದ ಆ ವಾರ್ಡನಾಗ ನಾವು ಸಸ್ಪೆಂಡ್ ಮಾಡತಕ್ಕ ಇಲ್ಲಿಂದ ಹೇಳಲ್ಲ. ಆಯ್ತು ಅಂದ್ರೆ ಇಲ್ಲಿ ಅನುಕೂಲವಾಗಿ ಯಾವ ರೀತಿನೂ ಹಾಸ್ಟೆಲ್ ಒಳಗಡೆ ಇಲ್ಲ ಏನು. ಅವನಿಗೆ ತಕ್ಷಣ DC ಅವರಲ್ಲಿ ಅಥವಾ ಆಫೀಸರ್ ಆಗಲಿ ತಕ್ಷಣ ವಜಾಗೊಳಿಸ್ತಾರೆ ಚೆನ್ನಾಗಿರ್ತದ್ರಿ. ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ ನಾವು ನೀಲೂರು ಅಲ್ಲಿನೂ ಹಾಸ್ಟೆಲ್ ಒಳಗಡೆನೆ ಹೋಗಿ ಸ್ಟ್ರೈಕ್ ಮಾಡ್ಬೇಕಾಗ್ತದ. ಇಲ್ಲಿನೂ ನಾವು ಸ್ಟ್ರೈಕ್. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.